ಹತೋಗ್ರಜಂ ಪಶ್ಯತು ವೀರತಸ್ಯ, ನೀನೀಗ ಇನ್ನು ಮುಂದೆ ಸುಗ್ರೀವ ಅಂತ ಒಬ್ಬ ಇದ್ದ ಅನ್ನೋ ಸುದ್ದಿಯನ್ನು ಕೇಳುವುದಿಲ್ಲ. ಹೋಗಿ ಈಗಲೇ ನಿಹನ್ಮಿ ಸುಗ್ರೀವಂ ಅಸತ್ಯ ಮಧ್ಯ, ಈ ಕ್ಷಣದಲ್ಲೇ ಈ ಸಂದರ್ಭದಲ್ಲೇ ನಧಾರಯೇ, ನಾನು ಅವನ ಅಸಹಕಾರವನ್ನು, ತಿರಸ್ಕಾರದ ಭಾವವನ್ನು, ಅಣ್ಣನ ಬಗ್ಗೆ ತೋರ್ತಾ ಇರುವಂತಹ ಮಾಡಿಕೊಡಬೇಕಾದ ಕೆಲಸದ ಬಗ್ಗೆ ಔದಾಸೀನ್ಯವನ್ನು ನಾನು ತಡೆಯುವುದಿಲ್ಲ. ಹೊರಟಿದ್ದೇನೆ, ಈಗಲೇ ಮುಗಿಸಿ ಬರ್ತೇನೆ. ಯಾರಾದರೂ ಅಲ್ಲಿ ಅಕಸ್ಮಾತ್ರು ಅವನ ಜೊತೆಗೆ ಉಳಿದವರು ಬಂದರೆ ಎಲ್ಲರನ್ನೂ ಸೇರಿಸಿ ಕಳಿಸಿ ಬರ್ತೇನೆ ಒಟ್ಟಿಗೆ ವಾಲಿಯ ಮನೆಗೆ. ಹೋಗಿ ಬನ್ನಿ, ವಾಲಿ ಪುತ್ರ ಒಂದು ವೇಳೆ ಅಂಗದ ಬರಲಿ, ಇನ್ನುಳಿದಂತೆ ಅವನ ಇಡೀ ಕಪಿಪ್ರವೀರರು ಯಾರು ಬರಲಿ ಅಂತ ಹೀಗೆ ಹೇಳಿ ಹೊರಟುವಾಗ ರಾಮಚಂದ್ರ ಕರೆದು ಕೂತ್ಕೊಳಿಸ್ತಾನೆ. ಒಂದು ನಿಮಿಷ ಸ್ವಲ್ಪ ತಾಳಪ್ಪ, ನಾನು ಕೆಲವೊಮ್ಮೆ ಕೋಪ ಬಂದಾಗ ಹೇಳಿ ಮುಗಿಸ್ಬಿಡ್ಬೇಕಷ್ಟೆ, ಅದು ಮಾಡಲಿಕ್ಕೆ ಯೋಗ್ಯವಾದದ್ದಾಗಿರುವುದಿಲ್ಲ. ಅದು ಹಾಗೆ ಇದ್ದರೆ ಇನ್ನೆಲ್ಲೋ ಬೇರೆ ರೀತಿಯಿಂದ ಎಕ್ಸ್ಪ್ರೆಸ್ ಆಗುತ್ತೆ. ಅಣ್ಣ ತಪ್ಪು ಮಾಡಿದಾಗ ಭೀಮಸೇನ ಧರ್ಮರಾಜನಿಗೆ ಸುಟ್ಟು ಬಿಡ್ತೇನೆ ಅಣ್ಣನ ಕೈಯನ್ನು, ತಗೊಂಡು ಬಾ ಸಹದೇವ ಕೊಳ್ಳಿಯನ್ನು ಅಂತಂದ. ಅಣ್ಣ ಅಂದರೆ ಅಪ್ಪನಿಗೆ ಸಮಾನ. ಏನಣ್ಣ ನೀನು ಹೀಗೆ ಬೈತಾ ಇದ್ದಿ ಅಂತ ಅರ್ಜುನ ಭೀಮಸೇನನ್ನು ಕೇಳ್ದ. ಅವನು ಮಾಡಿದ ತಪ್ಪಿಗೆ ನಿಜವಾಗ ಆ ಶಿಕ್ಷೆ ಕೊಡಬೇಕಿತ್ತು, ಆದರೆ ನಾನು ಕೊಡ್ಲಿಕ್ಕೆ ಆಗೋದಿಲ್ಲ. ಒಬ್ಬ ತಮ್ಮನಾಗಿ ಅಣ್ಣನನ್ನು ಶಿಕ್ಷಿಸುವುದು ಸಾಧ್ಯ ಇಲ್ಲ. ಅದ್ರಿಗೆ ನಾನು ಮಾತಿನಿಂದ ಹೇಳುವ ಮೂಲಕ ನೀನು ಮಾಡ್ತಾ ಇರೋದು ತಪ್ಪು ಅಂತಷ್ಟು ಸೂಚಿಸುವಷ್ಟು ನನಗೆ ಅರ್ಹತೆ ಇದೆ, ಅದಕ್ಕೋಸ್ಕರ ನಾನು ಹಾಗೆ ಹೇಳಿದ್ದೇನೆ. ಹಾಗೆ ರಾಮಚಂದ್ರ ಹೇಳ್ತಾನೆ, ನಾನು ಕೋಪ ಮಾಡಿಕೊಂಡು ಬೈದದ್ದು ಅಂತಂದರೆ ಮಿತ್ರನಾಗಿ ಅವನ ಮೇಲೆ ಕೋಪ ಮಾಡಿಕೊಳ್ಳಿಕ್ಕೆ ನನಗೆ ಹಕ್ಕಿದೆ. ನೀನು ನನ್ನ ಸೇವಕನಾಗಿ ನನ್ನ ಮಿತ್ರನ ಮೇಲೆ ಕೈ ಮಾಡುವ ಶಕ್ತಿ ನಿನಗಿಲ್ಲ. ನನ್ನ ಹತ್ರ ಮಿತ್ರತ್ವ ತೆಗೆದುಕೊಂಡದ್ದು. ಅವನು ರಾವಣನ ಹಾಗೆ ನನ್ನ ಹೆಂಡತಿಯನ್ನು ಎಳ್ಕೊಂಡು ಹೋದವನಲ್ಲ. ನಮಗೂ ಅವನಿಗೆ ಯಾವ ರೀತಿಯಿಂದಲೂ ವಿಪ್ರತಿಪತ್ತಿ ಇಲ್ಲ. ಕೋಪ ಬಂದಾಗ ನಾನು ಯಾಕೆ ಹೇಳಿದೆ ಅಂದರೆ, ಮಾತು ಕೊಟ್ಟದ್ದನ್ನು ತಪ್ಪಿಸ್ತಾ ಇದ್ದಾನೆ ಅನ್ನೋದನ್ನಷ್ಟೇ ಹೇಳಿದ್ದು ಹೊರತು ನಮಗೆ ಅನ್ಯಾಯ ಮಾಡಿದ್ದಾನೆ ಅಂತ ಹೇಳಿದ್ದಲ್ಲ. ನೀನು ಹೋಗಿ ಈಗಲೇ ಸೂ ಅಂದರೆ ಸುಕ್ಕಿನುಂಡೆ ಅಂತ ಹೋಗಿ ಹೊಡೆದು ಬಂದುಬಿಡೋದು ಬೇಡ. ಇನ್ನು ಅದಕ್ಕೊಂದು ಕ್ರಮ ಇದೆ. ಆ ರೀತಿ ನಿಧಾನಕ್ಕೇ ಸಮಾಧಾನ ಪಟ್ಟುಕೋ. ಅಲ್ಲಿ ಹೋಗುವ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾಕೆ ಹೋಗ್ತಾ ಇದ್ದೇನೆ ಅಂತ ತಲೆಯಲ್ಲಿ ಇಟ್ಟುಕೋ. ನಮಗೆ ಕಾರ್ಯ ಆಗಬೇಕು ಅಂತ ಹೇಳಬೇಕಷ್ಟೇ ಹೊರತು ಕಾರ್ಯವನ್ನು ಕೆಡಿಸಿ ಬರುವಂಥ ಕೋಪ ತಾಳಿ ಏನೂ ಸಿದ್ಧ ಆಗುವುದಿಲ್ಲ ಅಂತ ರಾಮಚಂದ್ರ ಅನೇಕ ಸಮಾಧಾನದ ಮಾತುಗಳನ್ನು ಆಡ್ತಾನೆ.